ಪ್ರತಿಷ್ಠಾನದ 16ನೇ ವರ್ಷದ ಕಾರ್ಯಕ್ರಮ. ಜೊತೆಗೆ ಬಣ್ಣದ ವೇಷದವರ ನಮ್ಮ ಬಡಗಿನ ಬಣ್ಣಕ್ಕೆ ಸಕ್ಕಟ್ ಲಕ್ಷ್ಮಣ್ಣನವರು ನಿಮಗೆ ಗೊತ್ತಿದೆ ಎಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ. ಅವರ ಒಂದು 100ರ ಜನ್ಮ ಶತಮಾನೋತ್ಸವದ ಉದ್ಘಾಟನಾ ಕಾರ್ಯಕ್ರಮವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಸೌಕೂರು ಕ್ಷೇತ್ರದಲ್ಲಿ ಶುರುವಾಗಿದೆ. ಹೀಗೆ ನಾನಾ ಕಡೆಗಳಲ್ಲಿ 100 ಕಾರ್ಯಕ್ರಮಗಳನ್ನು ನಮ್ಮ ಪ್ರತಿಷ್ಠಾನ ಮಾಡಲು ಹೊರಟಿದೆ. ಅದರ ಬುನಾದಿ ಎಂಬಂತೇನು ನಮ್ಮ ಈ ಒಂದು ಕಾರ್ಯಕ್ರಮ ಶುರುವಾಗಿದೆ. ನಮ್ಮ ಕುಲದೇವರು ಆದಂಥ ಈ ಪಾವಂಜಿ ಸುಬ್ರಹ್ಮಣ್ಯ ನಮಗೆ ನಾವೊಂದು ಉದ್ದೇಶ ಇಟ್ಕೊಂಡ್ರೆ ಅದು ಈಡೇರ್ತದೆ ಅನ್ನೋದಕ್ಕೆ ನಮಗೆ ಬಯಸದೆ ಬಂದ ಭಾಗ್ಯವಾಗಿ ಈ ಒಂದು ತುಂಬ ಆಟದ ಇದಿರುವಂತಹ ಈ ಗಜಗಟ್ಟಿ ಮೇಳಕ್ಕೆ ನಮಗೊಂದು ಆಟ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅನ್ನುತ್ತ ಯಕ್ಷಗಾನದ ಕಾಮಧೇನು ಆದಂಥ ನಮ್ಮ ಕೃಷ್ಣಮೂರ್ತಿ ಮಂಜರವರು ದಯಮಾಡಿಸ್ಬೇಕು ಅಂತ ಮೊದಲಿಗೆ ಕೇಳ್ಕೊಳ್ತಾ ಇದ್ದೇನೆ. ಅವರು ಸಹ ಬಿಡುವಿಲ್ಲದ ವಾತಾವರಣದಿಂದ ನಮ್ಮೊಟ್ಟಿಗೆ ಬಂದಿದ್ದಾರೆ. ಈ ಮೇಳದ ಯಜಮಾನರು ಹಾಗೂ ಸಂಚಾಲಕರು ಆದಂಥ ನಮ್ಮ ಪಟ್ಲ ಸತೀಶ್ ಶೆಟ್ಟರವರು ದಯಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅವರು 24 ಅವರ್ಸು ಯಕ್ಷಗಾನ ಕಲಾವಿದರಿಗಾಗಿ ತನ್ನ ಜೀವನ ಮುಡಿಪಾಗಿಟ್ಟವರು. ಯಾವಾಗಲೂ ಸಹ ನಮ್ಮೊಂದಿಗೆ ಈ ಒಂದು ಕಲಾವಿದರೊಂದಿಗೆ ಅವರು ಯಾವಾಗಲೂ ಶ್ರಮಿಸುವಂಥ ಒಂದು ಶ್ರಮಜೀವಿ, ಹಾಗೆ ಅತ್ಯುತ್ತಮ ಕರ್ನಾಟಕ ಸಂಗೀತವನ್ನು ಕಲಿತಂಥವರು ಹಾಗೂ ಯಕ್ಷಗಾನದ ಭಾಗವತ ಸರ್ವಶ್ರೇಷ್ಠರಾಗಿ ನಮ್ಮ ಬಡಗಿನ ಕಾಳಿಂಗನವರ ಪ್ರಶಸ್ತಿಯನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಇಂತಹ ಮೇರು ವ್ಯಕ್ತಿತ್ವದ ನಮ್ಮ ಸತೀಶಣ್ಣ ಬಹಳ ಸರಳ ಸಜ್ಜನ. ಅವರ ಒಂದು ವಿನಯತೆ, ಅವರ ಒಂದು ಗುಣ ಸ್ವಭಾವ ಬಹಳ ಎಲ್ಲರಿಗೂ ಅವರ ಒಂದು ಪ್ರಭಾವಳಿಗೆ ಬಂದವರಿಗೆ ಗೊತ್ತಾಗ್ತದೆ. ಹಾಗಾಗಿ ಅವರನ್ನು ನಾವು ಸನ್ಮಾನಿಸೋಣ, ಅಂದರೆ ಒಂದು ಗೌರವಿಸೋಣ ಅಂತ ನಮ್ಮ ಒಂದು ಬಯಕೆ. ಅದಕ್ಕೆ ತಾವು ಸತೀಶಣ್ಣ ಒಪ್ಕೋಬೇಕು ಅಂತ ಕೇಳ್ಕೊಳ್ತಾ ಅಭಿನಮಿಸಿವೆ ಮನು ಚರಣ ಪ್ರಕ್ಷೋಳನವಗೈಯುತ್ತಾಗ ಶಿರನಿದೇತವನರಿದೆಯ ಮಧುಭರ್ಗಾನಿಗಳು ತಾನಿದ್ದ ತಾಯಿ ಕಟಿಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ತಾಯಿ ದುರ್ಗಾ ಮಾತೆಗೆ ನಮಿಸಿ ಬಣ್ಣದ ಸಕ್ಕಟ್ಟು ಶ್ರೀ ಲಕ್ಷ್ಮೀನಾರಾಯಣಯ್ಯ ಪ್ರತಿಷ್ಠಾನ ಮಾಡುವಂತಹ ಒಂದು ಅತ್ಯುನ್ನತ ಕಾರ್ಯಕ್ರಮ. ಒಂದು ಮನೆತನದವರು ನಮ್ಮ ಮನೆಗೆ ಹೆಸರು ತಂದುಕೊಟ್ಟಂತಹ, ಖ್ಯಾತಿ ತಂದುಕೊಟ್ಟಂತಹ ಒಬ್ಬ ವ್ಯಕ್ತಿಯನ್ನು, ಮಾನ್ಯರಾದ ವ್ಯಕ್ತಿಯನ್ನು ಯಾವ ರೀತಿ ಗೌರವಿಸ್ತಾರೆ ಎನ್ನುವುದಕ್ಕೆ ಈ ಕುಟುಂಬಿಕರೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು ನಿಜವಾಗಿ ಆಗಬೇಕಾದ್ದು. ಕಲಾವಿದನಾದವನಿಗೆ ಹೆಸರು ತುಂಬ ಬರುತ್ತೆ, ಆದರೆ ಬೇರೆ ಏನನ್ನು ಸಂಪಾದಿಸ್ತಿರಲ್ಲ. ಯಾವುದೇ ಕಲಾವಿದನಾಗಿರಲಿ, ಕಲಾವಿದನ ಜೀವನದ ಒಂದು ಹಂತ ಹಾಗೆ ತುಂಬ ಹೆಸರು ಇರುತ್ತೆ. ಆ ಹೆಸರು ಮಾತ್ರ ಇರುತ್ತೆ ಅಷ್ಟೇ ಹೊರತು ಅವನ ಹಿಂದೆ ಬೇರೆ ಏನೂ ಇರಲ್ಲ. ಆದರೆ ಕುಟುಂಬಿಕರು ಒಂದು ಗಟ್ಟಿಯಾಗಿ ನಮ್ಮ ಕಲಾವಿದರು ಎಂಬ ಭಾವನೆಯಿಂದ ನಿಂತರೆ ಅದೇ ಶಾಶ್ವತವಾಗಿ ಉಳಿಯುವುದು ಕೊನೆ ತನಕ. ಯಾರಲ್ಲಿ ಎಷ್ಟು ದುಡ್ಡಿದ್ರು ಹೋಗುವಾಗ ಯಾರೂ ತಗೊಂಡೋಗಲ್ಲ. ಅದನ್ನು ಚಂದವಾಗಿ ಮತ್ತೆ ನಮ್ಮ ಮಂಜರು ಹೇಳಿಯಾರು, ನಾವು ಬರುವಾಗಲೂ ಏನನ್ನು ತಗೊಂಡು ಬಂದಿಲ್ಲ, ಹೋಗುವಾಗಲೂ ಏನನ್ನು ತಗೊಂಡು ಹೋಗಲ್ಲ. ಆದ ಕಾರಣ ಇಂತಹ ವ್ಯಕ್ತಿಗಳ ನೆನಪನ್ನು ಶಾಶ್ವತವಾಗಿ ಮಾಡುವುದರಿಂದ ಅವರಿಗೆ ಒಂದು ದೊಡ್ಡ ಗೌರವ ಆಗ್ತದೆ. ಇಂತಹ ಒಂದು ಹೆಸರು ಯಾರಿಗೂ ಬರಲಿಕ್ಕೂ ಸಾಧ್ಯ ಇಲ್ಲ, ಅದು ಕಲಾವಿದರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ.
ಕೋಟಿಯಲ್ಲಿ ಒಬ್ರು ಇಬ್ರು ಕಲಾವಿದರಾದರೆ ಅಷ್ಟೇ. ಆದ ಕಾರಣ ಈ ಕುಟುಂಬಕ್ಕೆ ನಾನು ನನ್ನ ಅಭಿಮಾನಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಯಕ್ಷದ್ರು ಪಟ್ಟ ಫೌಂಡೇಶನ್ನ ಎಲ್ಲ ಬಂಧುಗಳ ಪರವಾಗಿ ನಿಮಗೆ ಅಭಿನಂದನೆಗಳು. ನಮ್ಮಿಂದಲೂ ಏನಾದರೂ ಆದರೆ ಮಾನ್ಯರ ಹೆಸರಿಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಮೂಲಕ ನಿಮಗೆ ಭರವಸೆಯನ್ನು ಕೊಡುತ್ತಾ ಮಗದೊಮ್ಮೆ ವಂದಿಸಿ, ನಮ್ಮ ಭಾಗವತರು ಬಡಗುತಿಟ್ಟಿನ ನನ್ನ ಬಹಳ ಆತ್ಮೀಯ ಭಾಗವತರು, ಶ್ರೇಷ್ಠ ಭಾಗವತರು ಮಯ್ಯರು, ರಾಘವೇಂದ್ರ ಮಯ್ಯರು. ಇಂದು ನಿನ್ನೆಲ್ಲ ನಾವು ಬಹಳ ಒಳ್ಳೆಯ ಸ್ನೇಹಿತರು, ಹೌದು, ನಮಗೆ ಬಹಳ ಪ್ರೀತಿ ಪಾತ್ರರು. ನಮ್ಮ ಫೌಂಡೇಶನ್ನಲ್ಲಿ ಅಪಾರ ಅಭಿಮಾನವಿತ್ತು. ತುಂಬ ಹೃದಯ ಬಿಚ್ಚಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ರಾಘವೇಂದ್ರ ಮಯ್ಯರು. ನನಗೆ ಬಹಳ ಹೆಮ್ಮೆ ಅವರ ಬಗ್ಗೆ. ನನ್ನನ್ನು ಕೂತ್ಕೊಳ್ಳಿಸಿ ಅವರ ಹಾಡನ್ನು ಹಾಡಿದ್ರು, ಅದು ನಾ ಹಾಡಬಾರದಿತ್ತು. ಯಾಕೆಂತ ಹೇಳಿದ್ರೆ ನಾನು ಆ ಹಾಡನ್ನು ಹಾಡಿ ಅವರನ್ನು ಕೂತ್ಕೊಳ್ಳಿಸಿ ಸನ್ಮಾನ ಮಾಡಬೇಕಿತ್ತು. ಅಂದ್ರೆ ಅಂತಹ ಗೌರವಾನ್ವಿತ ಭಾಗವತರವರು. ಏನೇ ಇರಲಿ, ನಿಮ್ಮ ಹೃದಯ ಶ್ರೀಮಂತಿಕೆಗೆ ನಾನು ತಲೆಬಾಗಿದ್ದೇನೆ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ ಕಲಾವಿದರ ಮೇಲೆ ಇರಲಿ, ಯಕ್ಷಗಾನ ಕಲೆಯ ಮೇಲೆ ಇರಲಿ, ಈ ಕುಟುಂಬಿಕರ ಮೇಲೆ ಇರಲಿ ಅಂತ ಹೇಳುತ್ತಾ ಎರಡು ಮಾತಿಗೆ ವಿರಾಮ ಬಯಸ್ತೇನೆ. ನಮಸ್ಕಾರ.